ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಘವೇಂದ್ರ. ನಾನು ಇವಾಗ ಏನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾರ್ಯಾರು ಬಿ ಎಡ್ ಕೋರ್ಸ್ ಮಾಡಲಿಕ್ಕೆ ಫಸ್ಟ್ ಇಯರ್ ಕೋರ್ಸ್ ಮಾಡಲಿಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರೋ ಅವ್ರದ್ದು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಬಿಟ್ಟು ಯಾವ ಥರ ಇದೆ ಅಂತಂದರೆ, school education.karnataka.gov.in ಅಲ್ಲಿ ಹೋಗ್ಬಿಟ್ಟು ಇಲ್ಲಿ CSL ಅಂತ ಇದೆ, ಇಲ್ಲಿ ಓಪನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಇಯರ್ ಬಿ ಎಡ್ ಎಲಿಜಿಬಲ್ ಲಿಸ್ಟ್ ಅಂತ ಇದೆ. ಓಕೆ, ಇದನ್ನು ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟು ಮತ್ತು ಆರ್ಟ್ಸ್ ಸ್ಪೆಷಲ್ ಲಿಸ್ಟ್ ಗ್ರೂಪು ಮತ್ತು ಆರ್ಟ್ಸಿಂದು ಕಟ್ ಆಫ್ ಲಿಸ್ಟು ಹೈದರಾಬಾದ್ ಕರ್ನಾಟಕ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅದಾದಮೇಲೆ ಸೈನ್ಸಿಂದು ಸ್ಪೆಷಲ್ ಗ್ರೂಪು ಸೆಲೆಕ್ಷನ್ ಲಿಸ್ಟು ಮತ್ತು ಆರ್ಟ್ಸು ಕಟ್ ಆಫ್ ಲಿಸ್ಟು ಮತ್ತು ಸ್ಪೆಷಲ್ ಕಟ್ ಆಫ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದ್ರ ಕೆಳಗಡೆ ನಿಮಗೆ ಲಾಗಿನ್ ಟು ಜನರೇಟ್ ಚಲನ್. ಓಕೆ, ಇಲ್ಲಿ ಏನಂತ ಅಂತಂದರೆ ನಾವು ಲಾಗಿನ್ ಆಗಬೇಕು. ಅಂದರೆ ನಾವು ಆನ್ಲೈನಲ್ಲಿ ಬಿ ಎಡ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಲಾಗಿನ್ ಆಗಬೇಕು. ಇನ್ ಕೇಸ್ ನನಗೆ ಏನಾದರೂ ಸೆಲೆಕ್ಷನ್ ಲಿಸ್ಟ್ ಒಳಗಡೆ ನನ್ನ ಹೆಸರು ಇತ್ತು ಅಂತಂದರೆ ನಾನು ಲಾಗಿನ್ ಆಗಿ ನಾನು ಚಲನ ಜನರೇಟ್ ಮಾಡ್ಕೋಬೇಕು. ಇನ್ ಕೇಸ್ ನನಗೆ ಸೀಟ್ ಸಿಕ್ತು, ಇವಾಗ ಆ ಸೀಟ್ ನನಗೆ ಸಿಕ್ಕಿದೆ, ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಿದೆ, ನಾನು ಆ ಕಾಲೇಜಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ನೀವು ಲಾಗಿನ್ ಆಗಿ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ನೋಡಲ್ ಸೆಂಟ್ರು, ಎಕ್ಸಾಂಪಲ್ ಆಗಿ ನಂದು ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಬಿ ಎಡ್ ಕಾಲೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಂದರೆ ಯಾವ್ಯಾವ ಡಿಸ್ಟಿಕ್ ಇರುತ್ತೋ ಆ ಡಿಸ್ಟಿಕಲ್ಲಿ ಗೌರ್ಮೆಂಟ್ ಬಿ ಎಡ್ ಕಾಲೇಜಲ್ಲಿ ಹೋಗ್ಬಿಟ್ಟು ಅಲ್ಲೋಗಿ ಅವ್ರ ಹತ್ರ ಹೋಗಿ ಚಲನ್ನ ಡೌನ್ಲೋಡ್ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಿ ಅವ್ರ ಹತ್ರ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಅವ್ರ ಹತ್ರ ಅಡ್ಮಿಷನ್ ಆರ್ಡರ್ ಕಾಪಿ ತೊಗೊಂಡು ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೆ ಏನಾದರೂ ಕಾಲೇಜು ಏನು ಸಿಕ್ಕಿರುತ್ತೋ ಅದು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಮತ್ತೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತಂದರೆ ಸೆಕೆಂಡ್ ರೌಂಡ್ನ ಆಪ್ಷನ್ ಅಲ್ಲಿ ನಾನು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡಬೇಕು. ಇದಿಷ್ಟು ಇದಾಯಿತು. ನೆಕ್ಸ್ಟು ಯಾರ್ಯಾರಿಗೆ 2025ನೇ ಸಾಲಿನ ಬಿ ಎಡ್ ದಾಖಲಾತಿ ಸಂಬಂಧ ಅಂತ ಇದೆ. ಇಲ್ಲಿ ಸೀಟು ಹಂಚಿಕೆಯಲ್ಲಿ ನಿಮಗೆ ಏನಾದರೂ ಸೀಟು ಸಿಕ್ಕಿತ್ತು ಅಂತಂದರೆ 25 ನವೆಂಬರಿಂದ ಹಿಡಿದ್ಬಿಟ್ಟು 5ನೇ ತಾರೀಕು ಡಿಸೆಂಬರ್ ತನಕ ಶುಲ್ಕದ ಚಲನನ್ನು ಮುದ್ರಿಸಿಕೊಂಡು ಸ್ಟೇಟ್ ಬ್ಯಾಂಕಿನ ಯಾವುದೇ ಶಾಖೆಯಲ್ಲಿ ಪಾವತಿಸಿ ಅದರ ಮೂಲ ಪ್ರತಿ ಮತ್ತು ಇತರ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹಾಜರಾಗಿ ದಾಖಲಾತಿಗಳ ಪತ್ರಗಳನ್ನು ಪಡೆದುಕೊಳ್ಳುವುದು. ದಾಖಲಾತಿ ಅಂದರೆ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ. ಇದನ್ನು ನೀವು ಇಂಪಾರ್ಟೆಂಟು, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಅದು ಬೇಕೇ ಬೇಕಾಗುತ್ತೆ, ಅದನ್ನು ಹಾಗೆ ಇಟ್ಕೋಬೇಕು ನೀವು. ನೆಕ್ಸ್ಟ್ ಅದಾದಮೇಲೆ 5ನೇ ತಾರೀಕು ಒಳಗಡೆ ನೀವು ಯಾವ ಕಾಲೇಜ್ ಸೆಲೆಕ್ಟ್ ಆಗಿರ್ತಾರೋ ಆ ಕಾಲೇಜಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು ಅಂತ ಇಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ ಕೇಸು ನನಗೇನಾದರೂ ನಾನು ಸೆಕೆಂಡ್ ರೌಂಡು ಹೋಗ್ತೀನಿ ಅನ್ನೋದಾದರೆ ನೀವು 25ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಲಾಗಿನ್ ಆಗಿಬಿಟ್ಟು ನಾನು ಸಿಕ್ಕಿರೋ ಕಾಲೇಜ್ ನನಗೆ ಇಷ್ಟ ಇಲ್ಲ, ನಾನು ಬೆಟರ್ ದೆನ್ ಕಾಲೇಜ್ ನಾನು ಚೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಫ್ಟರ್ ಟು ಸೆಕೆಂಡ್ ರೌಂಡ್ ಅಂತ ಹೇಳ್ಬಿಟ್ಟು ನೀವು ಅದನ್ನು ಚೂಸ್ ಮಾಡಬೇಕು. ಅದಾದಮೇಲೆ ಮೊದಲ ಪಟ್ಟಿಯ ಹಂಚಿಕೆ ಪ್ರಕಾರ ಸೇರ್ಪಡೆಯಾಗಿ ಉಳಿಕೆಯಾಗಿರುವ ಸೀಟುಗಳ ಕಾಲೇಜುವರ ಸೀಟ್ ಮೆಟ್ರಿಕ್ಸನ್ನು 8ನೇ ತಾರೀಕು ಅಂದರೆ 8ನೇ ತಾರೀಕು ಯಾರ್ಯಾರು ಸೆಲೆಕ್ಟ್ ಆಲ್ರೆಡಿ ಆಗಿರ್ತಾರೋ ಅದಾದಮೇಲೆ ಎಷ್ಟು ಸೀಟ್ ಉಳ್ಕಿರ್ತವೋ ಅದ್ರ ಬಗ್ಗೆ ನಿಮಗೆ ಸೀಟ್ ಮೆಟ್ರಿಕ್ಸ್ನ 8ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಅದಾದಮೇಲೆ ಮತ್ತೆ 8ನೇ ತಾರೀಕಿಂದ ಹಿಡಿದ್ಬಿಟ್ಟು 10ನೇ ತಾರೀಕು ತನಕ ಮತ್ತೆ ನಿಮಗೆ ಸೆಕೆಂಡ್ ರೌಂಡ್ನ ಅನೌನ್ಸ್ ಮಾಡ್ತಾರೆ. 8, 9, 10 ಈ 3 ದಿನ ನಿಮಗೆ 3 ದಿವಸ ಟೈಮ್ ಇರುತ್ತೆ. ಇದರೊಳಗಡೆ ಯಾರಿಗಾದರೂ ಸೀಟು ಸಿಕ್ಕಿಲ್ಲ ಅಂತ ಅಂದರೆ 8, 9, 10 ಈ 3 ದಿನದೊಳಗೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದ್ಸರಿ ಕಾಲೇಜು ಲಾಗಿನ್ ಆಗಿಬಿಟ್ಟು ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಂಡು ಲಾಗಿನ್ ಆಗಿಬಿಟ್ಟು ಮತ್ತೆ ನೀವು ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಕೊಳೋದಾಗಲಿ ಅದನ್ನು ಡಿಲೀಟ್ ಮಾಡೋದಾಗಲಿ ಮಾಡ್ಬೋದು. ಇನ್ ಕೇಸು ನೀವೇನಾದರೂ ಸೆಕೆಂಡ್ ರೌಂಡಿಗೆ ನಾನು ಹೋಗ್ತೀನಿ ಅಂತ ಯಾರಾದರೂ ಚೂಸ್ ಮಾಡಿರ್ತೀರಲ್ಲ ಅವರು ಕೂಡ ಆ್ಯಡು ಡಿಲೀಟು ಎಲ್ಲನೂ ನೀವು ಮಾಡ್ಬೋದು. ಸೊ ಇದಿಷ್ಟು ಬಿ ಎಡಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಇದೆ ಫಸ್ಟ್ ಇಯರ್ ಅಡ್ಮಿಷನ್ ಆಗೋರಿಗೆ. ಸೊ ಇದ್ರ ಬಗ್ಗೆ ಯಾರಾದರೂ
ಇಂಟ್ರೆಸ್ಟ್ ಇತ್ತು ಅಂದರೆ ಫಸ್ಟ್ ಇಯರ್ ಬಿ ಎಡ್ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಇದನ್ನು ಅವ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.